ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೀ ಜೊತೆಗೆ ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಟೀ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ತುಂಬ ಕ್ರಿಸ್ಪಿಯಾಗಿರುವಂತಹ ಈ ಖಾರಿ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಅರ್ಧ ಗಂಟೆನಲ್ಲಿ ಆಗಿಬಿಡುತ್ತೆ. ಈ ರೀತಿ ಫಸ್ಟಾಗಿ ಒಂದು 150 ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನ ತಗೊಳ್ಳಿ. ಕಪ್ ಮೆಜರ್ಮೆಂಟ್ನಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಅದೇ ರೀತಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಓಂ ಕಾಳನ್ನ ಈ ರೀತಿ ಸ್ವಲ್ಪ ಕೈಯಲ್ಲಿ ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 3 ಟೀ ಸ್ಪೂನ್ ತುಂಬ ಎಣ್ಣೆನ ಹಾಕ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಆ ಎಣ್ಣೆ ಜೊತೆಗೆ ಹಿಟ್ಟು ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಸ್ವಲ್ಪ ಅಗಲವಾಗಿರುವಂಥ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಈ ರೀತಿ ನೋಡಿ ನಾವು ಉಂಡೆ ಮಾಡಿ ನೋಡಿದಾಗ ಅದು ಮಾಯಿಸ್ಟ್ ಈ ರೀತಿ ಉಂಡೆ ಶೇಪ್ಗೆ ಬರಬೇಕು. ಸೊ ಇಷ್ಟು ಮಾತ್ರ ನಾವು ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಂಡು, ಆ ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ನಾನು ತಗೊಂಡಿರೋ 1 ಕಪ್ ಆಗುವಷ್ಟು ಹಿಟ್ಟಿಗೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ನೀರು ಅನ್ನೋದು ಯೂಸ್ ಆಗುತ್ತೆ. ನೀರು ನೋಡಿಕೊಂಡು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಅರ್ಧ ಕಪ್ ತಗೊಂಡೆ, ಅದರಲ್ಲಿ ಇನ್ನೂ ಸ್ವಲ್ಪ ನೀರು ಹಾಗೇ ಇದೆ. ಸೊ ಈ ಥರ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಈ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಅದ್ರ ಮೇಲೆ ಜಸ್ಟ್ ಒಂದು 1/4 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸವರ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳಿ. ಜಸ್ಟ್ ಒಂದು 10 ನಿಮಿಷ ನಮಗಿದು ಹಿಟ್ಟು ಅನ್ನೋದು ನೆನಿಬೇಕು. ಈಗ ಮತ್ತೆ ಇನ್ನೊಂದು ಬೌಲ್ ತಗೊಂಡದ್ರಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ಅದೇ ರೀತಿ ಒಂದು 2 ಟೀ ಸ್ಪೂನ್ ತುಂಬ ಕಾರ್ನ್ಫ್ಲೋರ್ ಅಥವಾ ಮೈದಾ, ಕಾರ್ನ್ಫ್ಲೋರ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಅದಿಲ್ಲ ಅಂದರೆ ಮೈದಾನ ಹಾಕ್ಕೋಬೋದು. ಈ ರೀತಿ ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದರಿಂದ ನಮಗೆ ಆ ಲೇಯರ್ಸ್ ಆಗಿ ನಮಗೆ ನೀಟಾಗಿ ಬಿಟ್ಕೊಳ್ಳುತ್ತೆ ಖಾರಿ ಅನ್ನೋದು. ಸೊ ಇದ್ರ ಬದಲಾಗಿ ನೀವು ಡೈರೆಕ್ಟಾಗಿ ವನಸ್ಪತಿ ಡಾಲ್ಡಾನು ಸಹ ಯೂಸ್ ಮಾಡ್ಬೋದು. ಡಾಲ್ಡಾ ಬದಲಾಗಿ ನಾನಿಲ್ಲಿ ತುಪ್ಪ ಮತ್ತು ಕಾರ್ನ್ಫ್ಲೋರ್ನ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಒಂದು 10 ನಿಮಿಷ ಆದಮೇಲೆ ಮತ್ತೆ ಹಿಟ್ಟನ್ನ ಚೆನ್ನಾಗಿ ಒಂದ್ಸತಿ ನಾದ್ಕೊಂಡು ಅದನ್ನು ಒಂದು 4 ಭಾಗ ಮಾಡ್ಕೊಳ್ಳಿ. ಸೊ ಈ ಸೈಜಿಂದು ನಾನಿಲ್ಲಿ ತೊಗೊಂಡಿರೋದು ಬರೀ 1 ಕಪ್ನಷ್ಟು ಮೈದಾ ಹಿಟ್ಟು ಅಷ್ಟೇ. ಸೊ ಅದಕ್ಕೆ ನಾನಿಲ್ಲಿ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಒಂದೊಂದಾಗಿ ತೊಗೊಂಡು ಈ ಥರ ನಾವಿದನ್ನ ಸ್ವಲ್ಪ ಡೈಸ್ಡ್ ಮೈದಾ ಹಿಟ್ಟನ್ನ ಹಾಕ್ಕೊಂಡು ನಾವಿದನ್ನ ಚೆನ್ನಾಗಿ ರೋಲ್ ಮಾಡ್ಕೋಬೇಕಾಗತ್ತೆ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನಾವಿದನ್ನ ರೋಲ್ ಮಾಡ್ಕೊಳ್ಬೇಕು. ಈ ಥರ ಪೇಪರ್ ರೀತಿ ಇದನ್ನ ಲಟ್ಟಿಸ್ಕೊಂಡ್ಬಿಟ್ಟು ನಂತರ ಇದೇ ರೀತಿ 4 ಸಹ ಇದೇ ರೀತಿ ಮಾಡ್ಕೋಬೇಕಾಗತ್ತೆ. 4 ಶೀಟ್ಸ್ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದ್ರ ಮೇಲೆ ಒಂದು ಈ ರೀತಿ ನಾವು ಹಾಕೋಬೇಕು. ಒಂದು ಹಾಕಿದ್ದಾದಮೇಲೆ ಅದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ತುಪ್ಪ ಇದೆಯಲ್ಲ, ಸೊ ಅದನ್ನು ಈ ರೀತಿ ಎಲ್ಲ ಕಡೆ ನೀಟಾಗಿ ಸವರ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಅಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ಸ್ವಲ್ಪ ತಗೊಂಡು ನಾವಿದನ್ನ ಎಲ್ಲ ಕಡೆ ಆಗೋ ರೀತಿ ಸವರ್ಕೋಬೇಕಾಗತ್ತೆ. ಈ ಥರ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ತುಪ್ಪನ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸವರಿ ಇನ್ನೊಂದು ಶೀಟ್ ಕೂಡ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಸೊ 4 ಶೀಟು ಇದೇ ರೀತಿ ಹಾಕ್ಕೊಂಡು ಕೊನೆಯದಾಗಿ ಅದ್ರ ಮೇಲೆ ಕೂಡ ಮತ್ತೆ ಈ ತುಪ್ಪನ ಸವರಿ ಸ್ವಲ್ಪ ಮೈದಾ ಹಿಟ್ಟನ್ನ ಈ ರೀತಿ ಡಸ್ಟ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವಿದನ್ನ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ಥರ ಮೊದಲು ಸ್ವಲ್ಪ ಅರ್ಧಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಸವರ್ಬಿಟ್ಟು ಇನ್ನೊಂದು ಕಡೆಗೆ ನಾವಿದನ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಸ್ಕ್ವೇರ್ ಶೇಪ್ಗೆ ನಾವಿದನ್ನ ಫೋಲ್ಡ್ ಮಾಡಬೇಕಾಗತ್ತೆ. ಈ ಥರ ಇದನ್ನ ಸ್ಕ್ವೇರ್ ಶೇಪ್ಗೆ ಮಡ್ಚ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಈ ರೀತಿ ನಾವು ರೆಕ್ಟ್ಯಾಂಗಲ್ ಶೇಪ್ಗೆ ಚೆನ್ನಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಸ್ವಲ್ಪ ದಪ್ಪದಾಗ ಅಷ್ಟೇ, ತುಂಬ ಇಲ್ಲ, ತೋರಿಸ್ತೀನಿ ಆಮೇಲೆ. ಈ ಥರ ನಾವಿದನ್ನ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಇಂಚ್ ಸೈಜ್ಗೆ ಈ ರೀತಿ ಕಟ್ ಮಾಡಿಕೊಂಡು ಆನಂತರ ಒಂದು 2 ಇಂಚ್ ಸೈಜ್ಗೆ ಉದ್ದಕ್ಕೆ ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದಲ್ವಾ, ಈ ಥಿಕ್ನೆಸ್ಗೆ ನಾನು ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ತುಂಬ ದಪ್ಪ ಇದ್ರೂ ನಮಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಹಾಗೆ ತುಂಬ ತೆಳ್ಳಗಾದರೆ ನಮಗೆ ಸ್ವಲ್ಪ ತುಂಬ ಗಟ್ಟಿ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಇಷ್ಟು ಥಿಕ್ನೆಸ್ ಇದ್ದರೆ ನಮಗೆ ಪರ್ಫೆಕ್ಟಾಗಿ ಲೇಯರ್ಸ್ ಕೂಡ ಬಿಟ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ನಾವಿದನ್ನ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ಎಣ್ಣೆನ ಮೀಡಿಯಮ್ ಆಗಿ ಕಾಯಿಸ್ಕೊಳ್ಳಿ. ತುಂಬ ಎಣ್ಣೆ ಕಾದಿರಬಾರ್ದು, ಮತ್ತು ನಮಗೆ ಒಳಗಡೆ ಅನ್ನೋದು ಬೇಯೋದಿಲ್ಲ, ಹಾಗೆ ಲೇಯರ್ಸ್ ಕೂಡ ಬಿಟ್ಕೊಳ್ಳೋದಿಲ್ಲ. ಸೊ ಹಾಕಿದ್ದಾದಮೇಲೆ ಸ್ವಲ್ಪ ನಿಧಾನವಾಗಿ ಅದು ಮೇಲೆ ಬರಬೇಕು, ಅಷ್ಟು ಮಾತ್ರ ಕಾದಿದ್ದಾದಮೇಲೆ ಗ್ಯಾಸ್ನ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಂಡು ಅದು ಸ್ವಲ್ಪ ಮೇಲೆ ಬರೋವರೆಗೂ ಇದನ್ನ ಹಾಗೆ ಬಿಟ್ಟು ಆನಂತರ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಒಂದು ಒಳ್ಳೆ ಕ್ರಿಸ್ಪಿ ಬಂದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಎತ್ಕೊಳ್ಳೋದು ಅಷ್ಟೇ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ಸೇಮ್ ಇದೇ ವಿಧಾನದಲ್ಲಿ ಎಲ್ಲನೂ ಸಹ ಫ್ರೈ ಮಾಡಿ ತಗೊಳ್ಳೋದು ಅಷ್ಟೇ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಟೀ ಜೊತೆ ಸರ್ವ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಹಾಗೆ ಹುಡುಗರು ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಮತ್ತು ಇವತ್ತಿನ ಈ ಸ್ನ್ಯಾಕ್ ರೆಸಿಪಿ ನಿಮಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.